ಎಲ್ರಿಗೂ ನಮಸ್ಕಾರ. ನಾಳೆ ಕ್ಯಾಬಿನೆಟ್ ಇದೆ, ಅಂದರೆ 14ನೇ ತಾರೀಕು ಕ್ಯಾಬಿನೆಟ್ ಇದೆ. ಎಲ್ಲ ಮಿನಿಸ್ಟರ್ಸು ಅಲ್ಲಿ ಚರ್ಚೆ ಮಾಡ್ತಾರೆ. KPTCL ಒಂದು ಲೈನ್ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ನೇಮಕಾತಿ ಮಾಡಬೇಕು ಅಂತೇಳಿ. ಇನ್ ಕೇಸ್ ನಾಳೆ ಏನಾದರೂ ಅವರು ಒಪ್ಕೊಂಡಿಲ್ಲ ಅಂತಂದರೆ ನಾವು ಆಲ್ರೆಡಿ 19th ಪರ್ಮಿಷನ್ ತೊಗೊಂಡಿದ್ದೀವಿ. ಅಂದರೆ ಇದೇ ಮಂತು ಮಂಗಳವಾರ 19ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು 1000 ಜನ ಬಂದು ನೀವು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು. ಪ್ರತಿಯೊಬ್ಬ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸು ಎಲ್ಲರನ್ನೂ ಕರ್ಕೊಂಬಂದು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿ ಮಾಡಬೇಕು. ಯಾಕೆ ಅಂತಂದರೆ ಇದು ನಿಮ್ಮ ಪ್ರತಿಭಟನೆ, ನಿಮಗೆ ಬೇಕಾಗಿರೋ ಒಂದು ರೈಟ್ಸು ಮತ್ತು ಈ ಒಂದು ನ್ಯಾಯಯುತವಾಗಿ ನಮ್ಮ ನೇಮಕಾತಿ ಆಗಬೇಕು. ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಈ ಒಂದು ಏನಾದರೂ 19ನೇ ತಾರೀಕು ಒಪ್ಕೊಂಡಿಲ್ಲ ಅಂತಂದರು ಇಡೀ ಕರ್ನಾಟಕದಾದ್ಯಂತ ಪ್ರತಿ ಡಿಸ್ಟಿಕಲ್ಲೂ ನಾವು ಮುಂದೆ ಹೋರಾಟ ಮಾಡೋಣ. ಈ ಒಂದು KPTCL ಲೈನ್ಮ್ಯಾನ್ ಹುದ್ದೆನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡೋವರೆಗೂ ಈ ಒಂದು ಹೋರಾಟ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ಈ ಒಂದು KPTCL ಲೈನ್ಮ್ಯಾನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ನೇಮಕಾತಿ ಮಾಡಬೇಕು ಅಂತ ನಮ್ಮ ಒಂದು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸಂಘಟನೆ ಕೂಡ ಇದೆ. ಇದು ಮಾಡಿಸೋಣ ಅಂತ ಕೇಳಿ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. 19ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಬೆಂಗಳೂರಲ್ಲಿ ಬೆಳಗ್ಗೆ 10 ಗಂಟೆಗೆ. ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.